ಕತ್ರಿ ಚಾಕು ತಗೊಂಡ್ಬಿಡಿ. ಗುಂಡಾಗಿರಿ ಮಾಡ್ತಾ ಇರೋದು ಇದು ಎಲ್ಲ ಕತ್ರಿ ಚಾಕು ತಗೊಂಡ್ಬಿಡಿ. ಯಾಕೆ ಏನು ಗೊತ್ತಿಲ್ಲ, ಏನು ಹೇಳಿಲ್ಲ, ಕೊಟ್ಟಿಲ್ಲ, ಏನು ತಿಳುವಳಿಕೆ ಕೊಟ್ಟಿಲ್ಲ ನಮ್ಗೆ. ಏನು ನೋಟಿಸ್ ಕೊಟ್ಟಿಲ್ಲ, ಏನಂತ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಇದು, ಕಾನೂನು ಪ್ರಕಾರ ದೌರ್ಜನ್ಯ ಇದು. ಓಪನ್ ಮಾಫಿಯಾ ಏನ್ ಸರ್ ಇದು? ಧೋಕಾಬಾಜ್ ಹಿಂದೂಸ್ತಾನಲ್ಲಿ ಇದೆಲ್ಲ ಇದ್ದಾರೆ. ಹೈಕೋರ್ಟ್ ಧೋಕಾಬಾಜ್ ಮಾಡಿದ್ರು ನಮ್ಗೆ, ಸುಪ್ರೀಂ ಕೋರ್ಟ್ ಧೋಕಾಬಾಜ್ ಮಾಡಿದ್ರು ನಮ್ಗೆ. ಎಲ್ಲ ಎಷ್ಟು ಜನ ನಮ್ಗೆ ಮೇಲೆ ಏನ್ ತಗೊಂಡ್ಬೇಕು ಪ್ರಾಪರ್ಟಿ, ನಮ್ಗೆ ಮೇಲೆ ಏನ್ ನಾವು ರಿಜಿಸ್ಟರ್ ಮಾಡ್ಬೇಕು? ನಮ್ಮ ಮಾನ್ಯ DK ಶಿವಕುಮಾರ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ. ನಮ್ಗೆ ನಾಳೆ ನಮ್ಗೆ ಸ್ಟಾಪ್ ಮಾಡಿ, ನಮ್ಗೆ ಕೆಲಸ ಇದೆ. ಪ್ಲೀಸ್ 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 ಸರ್. DK ಶಿವಕುಮಾರ್ ಅವರು ನಮ್ಮ ಮದುವೆ ಇದೆ, ಇದು ಹಾಕಿದೆ, ಕಾಸು ಹಾಕಿದೆ, ಲೋನ್ ತಗೊಂಡಿದೆ, 10,000 ಲೋನ್, 10 ಲಕ್ಷ ಲೋನ್ ತಗೊಂಡಿದ್ದೆ. ನಾವು ಡೈಲಿ EMI ಕಟ್ತಾ ಇದ್ದೆ. ಎಲ್ಲಿ ಕಟ್ಟಬೇಕು EMI? ನಂಗೆ DK ಅವರು ಕೊಡ್ತಾರೆ, ನಮ್ಮ ಮಾನ್ಯ ಕಮಿಷನರ್ ಕೊಡ್ತಾರೆ. ಈ ತರ ಮಾತು ಕೇಳಿಲ್ಲ. ರಿಕ್ವೆಸ್ಟ್ ಮಾಡಿದೆ, ಅವರು ಒಳ್ಕೊಂಡು ಕಳ್ಸಿಬಿಟ್ಟೆ, ಅವ್ರು ಕಳ್ಸಿಬಿಟ್ಟೆ ಜೈಲ್ಗೆ. ನಾ ಏನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ. ಪ್ಲೀಸ್ ಸರ್, DK ಶಿವಕುಮಾರ್ ಅವರ DK ಶಿವಕುಮಾರ್ ನಮ್ಗೆ ಸಪೋರ್ಟ್ ಮಾಡಿ, ಬನ್ನಿ ನಮ್ ನ್ಯಾಯಗೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮ್ಮ ಹೆಸರು ತಮೀಸ್ ಪಾಷಾ. ನಾವು 35 ವರ್ಷ ಇಲ್ಲಿ ಅಂಗಡಿ ತಗೊಂಡು ಇದು ಮಾಡ್ತಾ ಇದ್ದೆ, ಇಟ್ಕೊಳ್ತಾರೆ ಇಲ್ಲಿ. ಏಕೆ ಅಂದ್ರೆ 15 ದಿನ ಹೇಳಿದ್ರಂತೆ, 15 ದಿನ ನೋಟಿಸ್ ಕೊಡ್ಬೇಕಾಗಿತ್ತು ಸರ್. ನೋಟಿಸು ಕೊಟ್ಟಿಲ್ಲ. ಸೋಮವಾರ ಬಂದು ಹೊಡೆದಾಕ್ತೀನಿ ಅಂದ್ರೆ ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ದಯವಿಟ್ಟು GP ಮಿನಿಸ್ಟರ್ಗಳು ಯಾರೇ ಇರಲಿ, ಇದೆಲ್ಲ ತಾತ ಮುತ್ತಾತ ದಿವಸ ಇರೋದು. 40, 60, 60, 70 ವರ್ಷದ ದಿವಸ ಡಾಕ್ಯುಮೆಂಟ್ಗಳಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. 92ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಎಲ್ಲೇ ಹೊಡೆದಾಕ್ಬೇಕಂದ್ರೆ ಫಸ್ಟ್ ಅಂಗಡಿಗಳು ಕೊಡಬೇಕು. ಫಸ್ಟ್ ಅಂಗಡಿಗಳು ಕೊಟ್ಟು ಆಮೇಲೆ ಹೊಡೆದಾಕ್ಬೇಕಂತ ಆರ್ಡ್ರ್ ಇರೋದು. ಫಸ್ಟ್ ಅಂಗಡಿಗಳು ಕೊಡಲಿ ಸರ್, ನಾವು ಬಿಟ್ಕೊಡಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ಇವ್ರಿಗೆ ಅಂಗಡಿಗಳು ಮಾರ್ಕೆಟ್ ಸರೌಂಡಿಂಗ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಕೊಡ್ತೀನಿ ಅಂತ ಆರ್ಡರ್ ಕೊಟ್ಟ 92ರಲ್ಲಿ. ಹಂಗಾದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಮೋಸನಾ ಹೇಳಿ? ಜಬೀವುಲ್ಲಾ ಸರ್, ಅದೇ ಏನ್ 5 ಜನ ತಪ್ಪು ಮಾಡಿದೆ, ಎಲ್ಲರಿಗೂ ಯಾಕೆ ಸೇರಿಸಿದೆ? ಅವರು 5 ಜನ ತಪ್ಪು ಮಾಡಿದೆ. ಅವರು ಇಲ್ಲಿಗಲ್ ಲೈಸೆನ್ಸ್ ಇದು ಮಾಡಿದೆ. ನಮ್ಗೆ 5 ಜನಕ್ಕೆ ಯಾಕೆ ಇದು ಮಾಡಿದೆ? ಹಾಳು ಮಾಡಿ ಯಾಕೆ? ಇದು ಎಲ್ಲ ಹಠ ಮಾಡ್ಕೊಂಡು ಮಾಡಿದೆ. ಇದೆ ಎಲ್ಲ ಏನ್ ಯಾರು ಒಬ್ರು ತಪ್ಪು ಮಾಡಿದೆ, ಎಲ್ಲರ ಮೇಲೆ ಬುಲ್ಡೋಸರ್ ಇದು ಮಾಡೋಕ್ಕಾಗತ್ತೆ? JCB ನೀವು ಹೇಳಿ ಸ್ವಲ್ಪ. ಪ್ಲೀಸ್ ಸಪೋರ್ಟ್ ಮಾಡಿ ಸರ್, ನಮ್ಗೆ ಸಪೋರ್ಟ್ ಮಾಡಿ ಸರ್. ನಲ್ಲೆಲ್ಲಿಂದ ಬರೋದು ಸರ್, ಹೊಡೆದಾಕ್ತಾರೆ ನೋಡಿ ಸರ್. ನ್ಯಾಯ ಬೇಕು, ಏನಿದೆ ಹೇಳಿ? ಪರವಾಗಿಲ್ಲ, ನಿಮ್ಗೆ